ರಾಜ್ಯದಲ್ಲಿ ಹಲವು ವರ್ಷಗಳಿಂದ ತಹಸೀಲ್ದಾರ್ ನೋಂದಾಯಿತ ಮತ್ತು ಕಂದಾಯ ಬಡಾವಣೆಗಳಲ್ಲಿ ಮನೆ ಕಟ್ಟಿಕೊಂಡವರಿಗೆ ನಿವೇಶನ ಖರೀದಿಸಿದವರಿಗೆ ಮುಖ್ಯಮಂತ್ರಿಗಳು ಬಿ ಖಾತಾ ಭಾಗ್ಯ ನೀಡಿದ್ದಾರೆ ಎಂದು ಅಸಂಘಟಿತ ಕಾರ್ಮಿಕರ ತಾಲೂಕು ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಸಿದ್ದಪ್ಪ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರವನ್ನು ನೀಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಪೌರಾಡಳಿತ ಸಚಿವರಿಗೆ ಸುಮಾರು 25 ಬಾರಿ ಬಿ ಖಾತೆ ಮಾಡಿಕೊಡುವಂತೆ ಒತ್ತಾಯಿಸಿದ್ದರಿಂದ ಸಮಸ್ಯೆಗೆ ಪರಿಹಾರ ನೀಡಿದ್ದಾರೆ ಎಂದಿದ್ದಾರೆ. ಹಂಚುವಂತ ಪ್ರಶ್ನೆ ಬರೋದಿಲ್ಲ. ಯಾಕಂತೇಳಿದ್ರೆ ಸರಳವಾಗಿ ಈಗ ಒಂದು ಆಂದೋಲನ ರೂಪದಲ್ಲಿ ಅವರಿಗೆ ಬಿ ಖಾತೆ ಮಾಡಬೇಕಂತಾಗಿದೆ. ಏನು ದಾಖಲಾತಿಗಳನ್ನ ಕೇಳ್ತಾರೆ, ದಾಖಲಾತಿಗಳನ್ನು ಒದಗಿಸಿ ಯಾವುದೇ ತರದ ಸಮಸ್ಯೆ ಇಲ್ಲದೆ ಕೂಡಲೇ 3 ತಿಂಗಳಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. 3 ತಿಂಗಳು ಅವಕಾಶ ಸಾಕಾಗೋದಿಲ್ಲ. ಯಾಕಂತಂದ್ರೆ ಗ್ರಾಹಕರಿಗೆ ಹೆಚ್ಚಿನ ಮಾಹಿತಿ ಕೊರತೆ ಇದೆ. ಆದ್ದರಿಂದ ನಾವು ಇದನ್ನ 6 ತಿಂಗಳ ಅವಧಿಗೆ ಮುಂದುವರಿಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. 6 ತಿಂಗಳು ಮುಂದುವರಿಸಿದಲ್ಲಿ ಅವರು ಇದೆಲ್ಲದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ. ಇಲ್ಲ ಅಂತಂದರೆ ಒಂದು ಕಾಲಭಾಗನೋ 34% ಆಗಿ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಅಧಿಕಾರಿಗಳು ಯಾವುದಾದ್ರು ಕಾರಣಗಳನ್ನು ಒಟ್ಟಿ ಮಾಡಿಕೊಡದೆ ತೊಂದರೆ ಕೊಡಬಹುದು. ಆದ್ದರಿಂದ 6 ತಿಂಗಳ ಅವಕಾಶವನ್ನು ಒದಗಿಸಿಕೊಡ್ಬೇಕಂತೇಳಿ ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯಿಸ್ತಿದ್ದೇವೆ. ಈ ಜೊತೆಗೆ ಇದನ್ನು ಮಾಡಿಕೊಟ್ಟಿರ್ತಕ್ಕಂಥ ಇಷ್ಟು ಒಟ್ಟು ರಾಜ್ಯದಲ್ಲಿ 34 ಲಕ್ಷ ಫಲಾನುಭವಿಗಳಿಗೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಸಹ ನಾವು ಕೃತಜ್ಞತೆಗಳನ್ನು ನಮ್ಮ ಸಾಗರ ತಾಲೂಕು ವತಿಯಿಂದ ಅವರಿಗೆ ಅರ್ಪಿಸುತ್ತಿದ್ದೇವೆ. ಜೊತೆಗೆ 6 ತಿಂಗಳ ಅವಕಾಶವನ್ನು ಕಡ್ಡಾಯವಾಗಿ ಅದನ್ನು ಕೊಡಲೇಬೇಕಂತೇಳಿ ಸಹ ನಾವು ವಿನಂತಿಸ್ತಾ ಇದ್ದೇವೆ ರಾಜ್ಯ ಸರ್ಕಾರ. ಜೊತೆಗೆ ಎರಡನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ